ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂಜನಾ,
ಆಲ್ರೈಟ್, ಬನ್ನಿ ಹೋಗೋಣ. ಬಾವಾ, ಮೊದಲು ನೀನು ಮನೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಕೈ ಗೇಟ್ ಆಗಿದೆ. ನಾನು ಡ್ರಾಪ್ ಮಾಡಿ ಬರ್ತೀನಿ. ಸರಿ ಆಯ್ತು. ಹುಷಾರು. ಅಮ್ಮ ಹುಷಾರಾಗಚ್ಚಮ್ಮ. ಅಯ್ಯೋ ನೋಡಮ್ಮ, ಅವ್ರಿಗೆ ಎಷ್ಟು ನೋವಾಗ್ತಿದೆ. ಅಮ್ಮ ನೋಡ್ಕೊಂಡು ನಿಧಾನಕ್ಕೆ ಹಚ್ಚಮ್ಮ. ಯಾಕೆ ಅಮ್ಮ ಏನೇ? ಅಯ್ಯೋ ಅಮ್ಮ ನಿಧಾನಕ್ಕೆ ಹಚ್ಚಮ್ಮ, ಅವ್ರಿಗೆ ನೋವಾಗುತ್ತೆ ಅಂತ ಹಿಂಗ್ ಮಾಡ್ತಾ ಇದ್ರೆ ಗಾಯ ಯಾವಾಗ್ಲೇ ವಾಸಿ ಆಗೋದು? ಸ್ವಲ್ಪ ಸುಮ್ನೆ ನಿತ್ಕೋ. ಅಂಬುಜ ಅವಳು ಗಂಡನ ತುಂಬಾ ಹಚ್ಕೊಂಡಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಅತಿಯಾಗಿ ಆಡ್ತಾಳಷ್ಟೆ. ಅದಕ್ಕೆ ಅತಿ ಆದ್ರೆ ಅಮೃತನು ವಿಷ ಆಗುತ್ತಂತೆ. ಗಂಡನ ಮೇಲಿನ ಕಾಳಜಿ, ಮನೆಯವ್ರ ಮೇಲಿನ ಪ್ರೀತಿ ಸ್ವಲ್ಪ ಹಿತಮಿತವಾಗಿದ್ರೆ ಒಳ್ಳೇದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನು ಕೇಳೋದೇ ಇಲ್ಲ ಅಂತ. ನೀವು ಹಚ್ಚತ್ತೆ. ಅಮ್ಮ ಅಮ್ಮ ನೋಡ್ಕೊಂಡು ಹಚ್ಚಮ್ಮ. ಯಾಕಮ್ಮ? ಒಂದ್ ನಿಮಿಷ ಇರಿ, ಇದು ಹಿಂಗ್ ಸರಿ ಹೋಗಲ್ಲ. ಅಯ್ಯೋ ಅತ್ತೆ ಬಿಡಿ ಅತ್ತೆ. ಅಮ್ಮ 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 ಹುಷಾರಾಗಿ ಹಾಕಮ್ಮ. ಅಯ್ಯೋ ಅಯ್ಯೋ ಅಜ್ಮೆಂಡು ನೋವ್ತಿದ್ಯಾ? ಅಜ್ಮೆಂಡು ಹುಷಾರು ಹುಷಾರು. ಹಗ್ ಮಾಡಿದ್ದಕ್ಕೆ ಪೆಟ್ ತಗೊಂಡಾಗ ಸಿಗೋ ಕಿಕ್ ಅನ್ಕೋಬೇಡ ಇದನ್ನ. ನಿನ್ ಮೇಲೆ ನನಗಿರೋ ದ್ವೇಷಕ್ಕೆ ನೀನ್ ನನ್ನ ಜೀವ ಉಳಿಸಿದ್ರು ಜೀವನ ಪೂರ್ತಿ ನೀನ್ ನರಳ್ಬೇಕು. ಹಾಗ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀನು ಮಾಡಿರೋ ಉಪಕಾರನ ನನ್ನ ಲೈಫ್ ಲಾಂಗ್ ಮರೆಯಲ್ಲ. ಪರವಾಗಿಲ್ಲ, ಬರ್ತೀನಿ. ಕೆಲಸ ನೋಡ್ರಗ ಮಗಳೇ. ಏನಮ್ಮ ನೀನು ಅವನ್ನ ಅಪ್ಕೊಳ್ಳೋ ಅವಶ್ಯಕತೆ ಇತ್ತ? ಅದು ಎಲ್ಲ ಸ್ಟಾಕ್ ಮುಂದೆ. ನಿನ್ನ ಕೈಲಾಗದೆ ಇರೋದನ್ನ ಅವ್ನು ಮಾಡಿ ತೋರಿಸಿದಾನೆ. ಅದಕ್ಕೆ ಅವನನ್ನು ಹಗ್ ಮಾಡಿ ಥ್ಯಾಂಕ್ಸ್ ಹೇಳ್ದೆ. ಅದ್ರಲ್ಲಿ ತಪ್ಪೇನಿದೆ ಡ್ಯಾಡ್? ಅಷ್ಟಕ್ಕೂ ನಾನು ಅವನನ್ನು ಏನಕ್ಕೆ ಹಗ್ ಮಾಡಿದೆ ಅನ್ನೋದು ನಿಮ್ಗೇನೋ ಅರ್ಥ ಆಗಿಲ್ಲ ಅನ್ಸುತ್ತೆ. ಅರ್ಥ ಆಗೋದು ಬೇಡ, ಇದು ಯಾಕೋ ತುಂಬ ಅತಿ ಆಯಿತು. ಟೈಮ್ ಬಂದಾಗ ನಿನಗೆಲ್ಲ ಅರ್ಥ ಆಗುತ್ತೆ ಡ್ಯಾಡ್. ಆಯ್ತಾಯ್ತು, ನಿನ್ನ ಮನೆಗೆ ಹೊರಡು, ನಾನು ಆಮೇಲೆ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.